ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮಲ್ಲಿ ಪ್ರತಿಯೊಬ್ಬರು ಏನನ್ನಾದರೂ ಮಾಡಬೇಕು, ಆ ಪ್ರಯತ್ನದಲ್ಲಿ ಯಶಸ್ವಿಯಾಗಬೇಕು, ಆ ಯಶಸ್ಸಿನ ಮೂಲಕ ಹಣವನ್ನು ಗಳಿಸಬೇಕು, ಜೀವನದಲ್ಲಿ ಉತ್ತಮ ಸ್ಥಾನಕ್ಕೆ ಏರಬೇಕು, ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ತೊಡೆದು ಹಾಕಲು ಅಂದುಕೊಳ್ತಾರೆ. ಆದರೆ ಅನೇಕರಿಗೆ ಇದು ಸಾಧ್ಯವಾಗುವುದಿಲ್ಲ. ಆ ಪ್ರಯತ್ನಗಳನ್ನು ಮಾಡಲು ಅನೇಕ ಅಡಚಣೆಗಳು ಬರುತ್ತವೆ. ಹೀಗಿರುವಾಗ ಏನು ಮಾಡಬಹುದು ಅನ್ನೋ ಮಾಹಿತಿ ಇಲ್ಲಿದೆ. ನಮ್ಮ ಪೂರ್ವಜರ ಕಾಲದಿಂದಲೂ ಬಂದಿರುವಂತಹ ಬಹಳ ಪ್ರಾಚೀನವಾದ ಧಾರ್ಮಿಕ ಅಭ್ಯಾಸ ಎಂದರೆ ಅದು ಕಲಶ ಪೂಜೆ. ಈ ವಿಶೇಷ ಪೂಜೆ ಮಾಡಿದರೆ ಜೀವನದಲ್ಲಿ ಎದುರಾಗುವ ಎಲ್ಲ ಅಡೆತಡೆ ನಿವಾರಣೆಯಾಗಿ ಸಮೃದ್ಧಿ ತುಂಬುತ್ತದೆ ಎಂದು ಹಿರಿಯರು ನಂಬುತ್ತಾರೆ. ಕಲಶವನ್ನ ಹಿತ್ತಾಳೆ ಅಥವಾ ತಾಮ್ರದಿಂದ ಮಾಡಲಾಗುತ್ತದೆ. ಕಲಶದಲ್ಲಿ ಲಕ್ಷ್ಮೀ ದೇವಿಯು ಇರುತ್ತಾಳೆ ಅನ್ನೋದು ಭಕ್ತಾದಿಗಳ ನಂಬಿಕೆ. ಕಲಶವನ್ನ ಪೂಜಿಸುವುದು ಹೇಗೆ, ಕಲಶದ ಮಹತ್ವವೇನು, ಈ ಪೂಜೆಯನ್ನ ಯಾಕೆ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ನೀವು ಪ್ರತಿದಿನ ತಪ್ಪದೇ ಪೂಜೆ ಮಾಡ್ತಿರಬಹುದು. ಆದರೂ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕಾರಣವಿಲ್ಲದೆ ಅಡೆತಡೆಗಳು ಎದುರಾಗುತ್ತಿದೆಯಾ? ಹಾಗಾದರೆ ಮೊದಲು ನಿಮ್ಮ ದೇವರ ಕೋಣೆಗೆ ಹೋಗಿ ಆ ಕಲಶವನ್ನು ಒಮ್ಮೆ ನೋಡಿ. ಹೌದು, ನಾವು ಕಲಶ ಇಡುವಾಗ ತಿಳಿಯದೆ ಮಾಡುವ ಒಂದು ಸಣ್ಣ ತಪ್ಪು ನಿಮ್ಮ ಮನೆಯ ಅದೃಷ್ಟವನ್ನೇ ಕಟ್ಟಿ ಹಾಕಬಲ್ಲದು. ಆ ತಾಮ್ರದ ಚೊಂಬು ಬರೀ ಪಾತ್ರೆಯಲ್ಲ, ಅದೊಂದು ದೈವಿಕ ಶಕ್ತಿಯನ್ನು ಸೆಳೆಯುವ ಕೇಂದ್ರ. ಇವತ್ತು ನಾನು ಆ ಕಲಶದ ಹಿಂದಿರುವ ರಹಸ್ಯ ಮತ್ತು ಅದರಲ್ಲಿ ಹಾಕಬೇಕಾದ 3 ವಸ್ತುಗಳು ಯಾವುವು ಅಂತ ಹೇಳ್ತೀನಿ. ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಮ ಮನೆಯ ವಾತಾವರಣವನ್ನೇ ಬದಲಾಯಿಸುತ್ತದೆ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಕಲಶ ಪೂಜೆಯನ್ನು ಯಾಕೆ ಮಾಡಬೇಕು? ನಾವು ಮನೆಯಲ್ಲಿ ಇಡಬಹುದಾದ ಎಲ್ಲ ಅಡೆತಡೆಗಳನ್ನು ನಿವಾರಿಸಲು ಮತ್ತು ಅದೇ ಸಮಯದಲ್ಲಿ ಆ ಪ್ರಯತ್ನದ ಮೂಲಕ ಸಂಪತ್ತನ್ನು ಹೆಚ್ಚಿಸಲು ಮಾಡಬಹುದಾದ ಪೂಜೆ ಇದು. ಕಲಶ ಪೂಜೆಯ ಸಂಪತ್ತು ವೃದ್ಧಿಸುವ ಅಂಶವನ್ನು ಹೊಂದಿದೆ. ಕಳಸ ಆರಾಧನೆಯು ಸಾಮಾನ್ಯವಾಗಿ ಲಕ್ಷ್ಮಿಯ ಪೂಜೆಯಾಗಿದೆ. ಆ ಕಲಶದಲ್ಲಿ ಅಷ್ಟಲಕ್ಷ್ಮಿಯು ನೆಲೆಸಿದ್ದಾಳೆಂದು ಹೇಳಲಾಗುತ್ತದೆ ಮತ್ತು ದೇವಸ್ಥಾನಗಳಲ್ಲಿ ಪೂಜೆ ಮಾಡುವಂತಹ ಪುಣ್ಯ ಕಾರ್ಯವಾದರೂ ಮೊದಲು ಕಲಶವನ್ನು ಹಾಕಿದ ನಂತರವೇ ಮಾಡಲು ಪ್ರಾರಂಭಿಸುತ್ತಾರೆ. ಆ ಮಟ್ಟಿಗೆ ದೈವಿಕ ಶಕ್ತಿ ತುಂಬಿದೆ. ನಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ತುಂಬಿದ ಕಲಶವನ್ನು ಇಟ್ಟು ಪೂಜಿಸಿದಾಗ ಆ ದೈವಿಕ ಶಕ್ತಿ ನಮ್ಮ ಮನೆಗೆ ಬರುತ್ತದೆ ಎಂದು ಹೇಳಲಾಗುತ್ತದೆ. ಅಂತಹ ದೈವಿಕ ಶಕ್ತಿಯುಳ್ಳ ಕಲಶವನ್ನು ಹೇಗೆ ಇಡಬೇಕೆಂದು ನೋಡೋಣ. ನಮಸ್ಕಾರ ಸ್ನೇಹಿತರೆ. ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿಯರು, ತಾತಂದಿರು ಯಾವುದೇ ಪೂಜೆ, ಹಬ್ಬ ಅಥವಾ ಶುಭ ಕಾರ್ಯ ಶುರು ಮಾಡುವ ಮುನ್ನ ದೇವರ ಮುಂದೆ ಒಂದು ನೀರು ತುಂಬಿದ ತಾಮ್ರದ ಚೊಂಬು ಇಡ್ತಾ ಇದ್ರು. ಯಾಕೆ ಅಂದರೆ ಅದು ಬರೀ ಸಂಪ್ರದಾಯವ? ಖಂಡಿತ ಅಲ್ಲ. ಬನ್ನಿ, ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದ ಆ ಕಲಶದ ಅಸಲಿ ರಹಸ್ಯವನ್ನು ಇವತ್ತು ಬಿಡಿಸಿ ಹೇಳ್ತೀನಿ. ಮೊದಲಿಗೆ ಆ ಪುಟ್ಟ ಚೊಂಬಿನಲ್ಲಿ ನಾವು ತುಂಬುವ ನೀರಿನ ಬಗ್ಗೆ ನಾವೆಲ್ಲರೂ ಪ್ರತಿದಿನ ಮಾಡುವ ಆ ಅತಿ ದೊಡ್ಡ ತಪ್ಪು ಏನು ಅಂತ ನೋಡೋಣ ಬನ್ನಿ. ನಾವು ಮಾರುಕಟ್ಟೆಯಿಂದ ಎಷ್ಟೇ ಬೆಲೆ ಬಾಳುವ ತಾಮ್ರದ ಅಥವಾ ಬೆಳ್ಳಿಯ ಕಲಶ ತಂದರೂ ಆ ಪಾತ್ರೆಗೆ ಕಳೆ ಬರುವುದು ಯಾವುದರಿಂದ? ಅದೇ ನೀರು. ನಮ್ಮ ಹಿರಿಯರು ನೀರನ್ನು ಬರೀ ನೀರು ಅನ್ನಲಿಲ್ಲ, ಗಂಗಾ ತಾಯಿ ಅಂತ ಕರೀತಿದ್ರು. ಆದರೆ ಇಲ್ಲೇ ನೋಡಿ, ನಾವೆಲ್ಲರೂ ಮಾಡುವ ಅತಿ ದೊಡ್ಡ ತಪ್ಪು. ಎಷ್ಟೋ ಮನೆಗಳಲ್ಲಿ ಹಬ್ಬದ ದಿನ ಭಕ್ತಿಯಿಂದ ಕಲಶ ಇಡ್ತಾರೆ, ಆದರೆ ಆಮೇಲೆ ಅದನ್ನು ಮರೆತೆ ಬಿಡುತ್ತಾರೆ. ವಾರಗಟ್ಟಲೆ, ತಿಂಗಳುಗಟ್ಟಲೆ ಆ ನೀರು ಹಾಗೇ ಇರುತ್ತದೆ, ಒಳಗೆ ಪಾಚಿ ಕಟ್ಟಿರುತ್ತೆ. ಸ್ನೇಹಿತರೆ, ಹಳ್ಳಿಯಲ್ಲಿ ಒಂದು ಮಾತಿದೆ, ಹರಿಯುವ ನೀರು ಶುದ್ಧ, ನಿಂತ ನೀರು ಕೊಳಕು ಅಂತ. ದೇವರ ಕೋಣೆಯಲ್ಲಿ ಹಳೆಯ ನೀರು ಇಟ್ಟರೆ ಮನೆಯ ವಾತಾವರಣವೇ ಕೆಟ್ಟು ಹೋಗುತ್ತದೆ. ನಿಂತ ನೀರು ಮನೆಯಲ್ಲಿ ಜಗಳ, ಆಲಸ್ಯ ಮತ್ತು ನೆಗೆಟಿವ್ ಎನರ್ಜಿಯನ್ನು ತಂದು ಹಾಕುತ್ತದೆ. ಹಾಗಾದರೆ ಸರಿಯಾದ ಕ್ರಮ ಏನು? ತುಂಬ ಸರಳ. ಕನಿಷ್ಠ 3 ದಿನಕ್ಕೊಮ್ಮೆ ಆದರೂ ಆ ಕಲಶದ ನೀರನ್ನು ಬದಲಾಯಿಸಿ. ಆ ಹಳೆಯ ನೀರನ್ನು ಸಿಂಕ್ಗೆ ಚೆಲ್ಲಬೇಡಿ, ಅದು ತೀರ್ಥ. ಅದನ್ನು ಮನೆಯಲ್ಲಿರುವ ಗಿಡಗಳಿಗೆ ಹಾಕಿ. ಹೊಸ ನೀರು ತುಂಬುವಾಗ ಬಾಯಲ್ಲಿ ಗಂಗೆ ಬಾ, ಕಾವೇರಿ ಬಾ, ತಾಯಿ ಅಂತ ಪ್ರೀತಿಯಿಂದ ಕರೆಯಿರಿ. ನಿಮ್ಮ ಆ ಕರೆಗೆ ಓಗೊಟ್ಟು ಆ ಪುಟ್ಟ ಚೊಂಬಿನಲ್ಲಿ ಪವಿತ್ರ ಶಕ್ತಿಯು ಬಂದು ನೆಲೆಸುತ್ತದೆ. ಆದರೆ ಕೇವಲ ಒಂದು ಪುಟ್ಟ ಪಾತ್ರೆಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು? ಅಸಲಿಗೆ ಈ ಕಲಶದ ಉದಯ ಎಲ್ಲಾಯಿತು? ಬನ್ನಿ, ಪುರಾಣದ ಕಡೆಗೊಮ್ಮೆ ಹೋಗೋಣ. ಈ ಕಲಶದ ಪವರ್ ಏನು ಅಂತ ನಮಗೆ ಅರ್ಥ ಆಗಬೇಕು ಅಂದರೆ ನಾವು ಪುರಾಣದ ಕಡೆಗೆ ಒಮ್ಮೆ ತಿರುಗಿ ನೋಡಬೇಕು. ದೇವತೆಗಳು ಮತ್ತು ರಾಕ್ಷಸರು ಸೇರಿ ಸಮುದ್ರ ಮಂಥನ ಮಾಡಿದ ಕತೆ ನಿಮಗೆಲ್ಲ ಗೊತ್ತೇ ಇದೆ. ಇದೇ ಸಮುದ್ರ ಕಡಿಯುವಾಗ ಆನೆ ಬಂತು, ಕುದುರೆ ಬಂತು, ಲಕ್ಷ್ಮೀ ದೇವಿಯು ಬಂದು ಇಡೀ ಜಗತ್ತು ಕಾಯುತ್ತಾ ಇದ್ದಿದ್ದು ಯಾವುದಕ್ಕಾಗಿ ಗೊತ್ತಾ? ಹೌದು, ಅದೇ ಅಮೃತಕ್ಕಾಗಿ. ಆ ಕಡಲಿನ ಆಳದಿಂದ ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರವಾದ ಧನ್ವಂತರಿ ದೇವರು ಎದ್ದು ಬರ್ತಾರೆ. ಆಗ ಅವರ ಕೈಯಲ್ಲೇನಿತ್ತು ಗಮನಿಸಿದ್ದೀರಾ? ಅವರ
ಅವರ ಕೈಯಲ್ಲಿದ್ದದ್ದು ಒಂದು ಚಿನ್ನದ ಪಾತ್ರೆ. ಹೌದು, ಅದೇ ಈ ಸೃಷ್ಟಿಯ ಮೊಟ್ಟ ಮೊದಲನೇ ಕಲಶ. ಆ ಪಾತ್ರೆಯಲ್ಲಿದ್ದದ್ದು ಬರೀ ನೀರಲ್ಲ, ಅಮೃತ. ಇದನ್ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವತ್ತು ನಿಮ್ಮ ದೇವರ ಕೋಣೆಯಲ್ಲಿ ನೀವು ಇಡುವ ಕಲಶ ಇದೆಯಲ್ಲ, ಅದು ಅದೇ ಅಮೃತ ಕಲಶದ ಸಂಕೇತ. ನೀವು ಭಕ್ತಿಯಿಂದ ಪೂಜೆ ಮಾಡಿದಾಗ ಆ ತಾಮ್ರದ ಚೊಂಬಿನಲ್ಲಿರುವ ನೀರು ಸಾಕ್ಷಾತ್ ಅಮೃತವಾಗಿ ಬದಲಾಗುತ್ತದೆ. ಒಮ್ಮೆ ಯೋಚಿಸಿ, ಅಮೃತವೇ ನಿಮ್ಮ ಮನೆಯಲ್ಲಿರುವಾಗ ಅಲ್ಲಿ ದಾರಿದ್ರ್ಯ ಬರೋಕೆ ಸಾಧ್ಯನಾ? ಖಂಡಿತ ಇಲ್ಲ. ಹಾಗಾದರೆ ಆ ಸಾಮಾನ್ಯ ನೀರು ಅಮೃತವಾಗಲು ಆ ನೀರಿನ ಒಳಗೆ ನಾವು ಏನನ್ನ ಹಾಕಬೇಕು? ಈ 3 ವಸ್ತುಗಳ ರಹಸ್ಯ ಏನು? ಬನ್ನಿ ಮುಂದಿನ ಭಾಗದಲ್ಲಿ ನೋಡೋಣ. ನಮ್ಮ ಹಳ್ಳಿಯ ಕಡೆ ಅಜ್ಜಿ ಅಂದಿರು ಹೇಳ್ತಾ ಇದ್ರು, ಕಲಶಕ್ಕೆ 1 ಕಾಸು ಹಾಕು ಮಗಳೇ ಅಂತ. ನಾವು ತಮಾಷೆಗೆ ಹೇಳ್ತಿದ್ವಿ, ಯಾಕಜ್ಜಿ ದೇವರಿಗೆ ಲಂಚನ ಅಂತ. ಅದಕ್ಕೆ ಅವರು ನಗ್ತಾ ಹೇಳ್ತಿದ್ರು, ಅದು ನಮ್ಮ ಮನೆಗೆ ಬರೋ ಲಕ್ಷ್ಮಿಗೆ ಕೊಡುವ ಆಹ್ವಾನ ಅಂತಿದ್ರು. ಇದರ ಹಿಂದಿರೋ ಅಸಲಿ ರಹಸ್ಯ ಏನು ಗೊತ್ತಾ? ಹಿಂದಿನ ಕಾಲದಲ್ಲಿ ನಾಣ್ಯಗಳು ತಾಮ್ರ ಅಥವಾ ಬೆಳ್ಳಿಯದ್ದಾಗಿರುತ್ತಿದ್ವು. ತಾಮ್ರದ ಪಾತ್ರೆಯಲ್ಲಿ ತಾಮ್ರದ ನಾಣ್ಯ ಮತ್ತು ನೀರು ಸೇರಿದಾಗ ಆ ನೀರು ಸಂಪೂರ್ಣ ಶುದ್ಧವಾಗುತ್ತದೆ. ಅದಕ್ಕೊಂದು ಕಾಂತಿಯ ಶಕ್ತಿ ಬರುತ್ತದೆ. ಅದು ಆರೋಗ್ಯ, ಐಶ್ವರ್ಯಕ್ಕೂ ಒಳ್ಳೆಯದು. ಇವತ್ತೇ ನೀವು ಮಾಡಬೇಕಾದ ಕೆಲಸ, ನಿಮ್ಮ ಮನೆಯ ಕಲಶದ ನೀರಿಗೆ ಕೇವಲ 3 ವಸ್ತುಗಳನ್ನು ಹಾಕಿ. 1 ಸ್ವಚ್ಛವಾದ ನಾಣ್ಯ, 2 1 ಅಡಿಕೆ, 3 ಸ್ವಲ್ಪ ಅರಿಶಿನ, ಕುಂಕುಮ ಮತ್ತು ಅಕ್ಷತೆ. ಇವೆಲ್ಲವೂ ಮಂಗಳಕರ ವಸ್ತುಗಳು. ಇವು ನೀರಿನಲ್ಲಿ ಸೇರಿದಾಗ ಅಲ್ಲಿ ಒಂದು ಅದ್ಭುತವಾದ ಸೆಳೆತ ಶುರುವಾಗುತ್ತದೆ. ಈ ಕಾಂತಿಯೇ ನಿಮ್ಮ ಮನೆಗೆ ಹಣ ಮತ್ತು ನೆಮ್ಮದಿಯನ್ನು ಆಕರ್ಷಿಸುವ ರಹಸ್ಯ ಮಾರ್ಗ. ಆದರೆ ಚೊಂಬಿಗೆ ಸಂಪೂರ್ಣ ಕಳೆ ಬರುವುದು ಯಾವುದರಿಂದ? ಆ ಪ್ರಕೃತಿಯ ಕಿರೀಟವನ್ನು ಇಡುವಾಗ ನಾವು ಮಾಡುವ ದೊಡ್ಡ ತಪ್ಪು ಯಾವುದು? ಮುಂದಿನ ರಹಸ್ಯ ಇಲ್ಲಿದೆ ಸ್ನೇಹಿತರೆ. ಕಳಶದ ಮೇಲೆ ತೆಂಗಿನಕಾಯಿಯನ್ನೇ ಯಾಕೆ ಇಡಬೇಕು? ಬೇರೆ ಹಣ್ಣು ಇಡಬಹುದಿತ್ತಲ್ವಾ? ನಮ್ಮ ಹಿರಿಯರು ಎಷ್ಟು ಬುದ್ಧಿವಂತರು ನೋಡಿ. ತೆಂಗಿನಕಾಯಿಯನ್ನು ನಮ್ಮಲ್ಲಿ ಕಲ್ಪವೃಕ್ಷದ ಫಲ ಅಂತಾರೆ. ಪ್ರಪಂಚದಲ್ಲಿರುವ ಪ್ರತಿಯೊಂದು ಹಣ್ಣನ್ನು ಪಕ್ಷಿ, ಪ್ರಾಣಿ ಅಥವಾ ಮನುಷ್ಯರು ಮುಟ್ಟಿರಬಹುದು. ಅದು ಎಂಜಲಾಗಿರಬಹುದು. ಆದರೆ 100 ಅಡಿ ಎತ್ತರದಲ್ಲಿ ಗಟ್ಟಿಯಾದ ಕವಚದ ಒಳಗೆ ಯಾರ ಕಣ್ಣಿಗೂ ಬೀಳದೆ ಯಾವ ಮನುಷ್ಯನೂ ಮುಟ್ಟದ ಅತ್ಯಂತ ಪರಮ ಶುದ್ಧವಾದ ನೀರಿರೋದು ಈ ತೆಂಗಿನಕಾಯಿಯಲ್ಲಿ ಮಾತ್ರ. ಆ ಪ್ರಕೃತಿಯ ಪವಿತ್ರವಾದ ಕೊಡುಗೆಯನ್ನೇ ನಾವು ದೇವರ ಸ್ವರೂಪವಾಗಿ ಪೂಜೆ ಮಾಡೋದು. ಇಲ್ಲಿ ನೀವು ಮಾಡಬಾರದ ತಪ್ಪೇನು? ಕೆಲವರು ಅಂಗಡಿಯಿಂದ ತಂದ ಒಣಗಿದ ನೀರಿಲ್ಲದ ಕಾಯಿಯನ್ನು ಇಡ್ತಾರೆ. ಇನ್ನು ಕೆಲವರು ಜುಟ್ಟಿಲ್ಲದ ಕಾಯಿಯನ್ನು ಇಡ್ತಾರೆ. ದಯವಿಟ್ಟು ಹಾಗೆ ಮಾಡಬೇಡಿ. ಯಾವತ್ತೂ ಒಳಗಡೆ ನೀರಿರುವ ಗಟ್ಟಿಯಾದ ಮತ್ತು ಜುಟ್ಟಿರುವ ಕಾಯಿಯನ್ನೇ ಇಡಬೇಕು. ಆ ಜುಟ್ಟು ಯಾವಾಗ ಮೇಲ್ಮುಖವಾಗಿರಬೇಕು. ಅದೇ ನಮ್ಮ ಮನೆಯ ಆಂಟೆನಾ. ಮತ್ತು ಅದರ ಜೊತೆಗೆ ಜೋಡಿಸುವ ಮಾವಿನ ಎಲೆ. ಆ ಮಾವಿನ ಎಲೆಗೆ ಒಂದು ವಿಶೇಷ ಶಕ್ತಿ ಇದೆ. ಅದು ಬೇಗ ಒಣಗಲ್ಲ, ಸದಾ ಆಮ್ಲಜನಕ ಕೊಡುತ್ತದೆ. ಅದು ನಮ್ಮ ಜೀವನವು ಸದಾ ಹೀಗೆ ಹಸಿರಾಗಿರಲಿ ಅನ್ನೋ ಸಂಕೇತ. ಎಲೆ ಒಣಗಿದ ತಕ್ಷಣ ಬೇರೆ ಹಸಿರು ಎಲೆ ತಂದು ಬದಲಾಯಿಸಿ. ಆದರೆ ದೈವ ಸ್ವರೂಪವಾದ ಆ ಕಲಶವನ್ನು ಎಲ್ಲಿ ಹೇಗೆ ಕೂಡಿಸಬೇಕು? ಅದಕ್ಕೊಂದು ಸಿಂಹಾಸನ ಬೇಡವಾ? ಬನ್ನಿ ಆ ಭದ್ರತೆಯ ಕೋಟೆ ಹೇಗಿರಬೇಕು ಅಂತ ನೋಡೋಣ. ಒಮ್ಮೆ ನೀವೇ ಯೋಚನೆ ಮಾಡಿ, ಮನೆಗೆ ಬಂದ ರಾಜನನ್ನ ಬರೀ ನೆಲದ ಮೇಲೆ ಕೂರಿಸ್ತೀರಾ? ಇಲ್ಲ ಅಲ್ವಾ? ಅವನಿಗೊಂದು ಸಿಂಹಾಸನ ಬೇಕು. ಹಾಗೆಯೇ ದೈವ ಸ್ವರೂಪವಾದ ಕಲಶವನ್ನು ನೇರವಾಗಿ ನೆಲದ ಮೇಲಿಡಬಾರದು. ಒಂದು ತಾಮ್ರದ ತಟ್ಟೆಯಲ್ಲಿ ಅಥವಾ ಬಾಳೆ ಎಲೆಯಲ್ಲಿ ಸ್ವಲ್ಪ ಅಕ್ಕಿ ಹರಡಿ ಅದರ ಮೇಲೆ ಕಲಶವನ್ನು ಪ್ರತಿಷ್ಠಾಪನೆ ಮಾಡಿ. ಅಕ್ಕಿ ಅಂದರೆ ಅನ್ನಪೂರ್ಣೇಶ್ವರಿ. ಅವಳು ಜೊತೆಗಿದ್ದಾಗ ಆ ಮನೆಗೆ ಎಂದಿಗೂ ಧಾನ್ಯದ ಕೊರತೆ ಬರುವುದಿಲ್ಲ. ಮತ್ತು ಕೊನೆಯದಾಗಿ, ದೃಷ್ಟಿ ಆಗಬಾರದು ಅಂತ ಕಲಶಕ್ಕೆ ಒಂದು ಕೆಂಪು ದಾರ ಕಟ್ಟಿ. ಈಗ ನಮ್ಮ ಕಲಶ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಆದರೆ ಇದೆಲ್ಲದರ ಹಿಂದೆ ಇರುವ ಅಂತಿಮ ಸತ್ಯ ಏನು ಸ್ನೇಹಿತರೆ? ಈಗ ಹೇಳಿ. ಕಲಶ ಎಂದರೆ ಕೇವಲ ಒಂದು ವಸ್ತುನ? ಖಂಡಿತ ಇಲ್ಲ. ಅದು ಭೂಮಿ, ನೀರು, ಗಾಳಿ, ಬೆಂಕಿ ಮತ್ತು ಆಕಾಶ ಸೇರಿದ ಒಂದು ಪುಟ್ಟ ಬ್ರಹ್ಮಾಂಡ. ನಮ್ಮ ಹಿರಿಯರು ಹೇಳಿಕೊಟ್ಟ ಈ ಸಂಪ್ರದಾಯ, ಈ ವಿಜ್ಞಾನ ಪ್ರತಿಯೊಬ್ಬರಿಗೂ ತಲುಪಬೇಕು. ಈ ಕತೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಕಳಶಾಯ ನಮಃ ಎಂದು ಬರೆಯಿರಿ. ನಿಮ್ಮ ಸ್ನೇಹಿತರು, ಸಂಬಂಧಿಕರಿಗೆ, ಗ್ರೂಪ್ಗಳಿಗೆ ಇದನ್ನು ಶೇರ್ ಮಾಡಿ. ನಮ್ಮ ಸಂಸ್ಕೃತಿಯ ಇಂತಹ ಅದ್ಭುತ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೀವನದಲ್ಲಿ ಕೆಲವೊಮ್ಮೆ ನಿಮ್ಮ ಸುತ್ತಲೂ ಇರುವ ದಾರಿಗಳೆಲ್ಲವೂ ಮುಚ್ಚಿ ಹೋದಂತೆ ಅನಿಸುತ್ತದೆ. ಯಾರನ್ನು ನಂಬಿದ್ದೇವೋ ಅವರು ಕೈ ಬಿಡುತ್ತಾರೆ. ಆಗ ಕತ್ತಲೆಯಲ್ಲಿ ನಿಂತು, ದೇವರೇ ನನ್ನ ಕೈ ಹಿಡಿಯೋಕೆ ಯಾರೂ ಇಲ್ವಾ ಅಂತ ನಾವು ಕೇಳುತ್ತೇವೆ. ಆದರೆ ನಿಮಗೊಂದು ಆಶ್ಚರ್ಯ ಸತ್ಯ ಗೊತ್ತಾ? ನೀವು ಗೆಲ್ಲುವವರೆಗೂ ನಿಮ್ಮ ಬೆನ್ನ ಹಿಂದೆ ಬೆಟ್ಟದಂತೆ ನಿಂತು ಕಾಯಲು ಭೂಮಿಯ ಮೇಲೆ ಇರುವ ಏಕೈಕ ಜಾಗೃತ ದೈವ ಯಾರು ಗೊತ್ತಾ? ಅವನೇ ನಮ್ಮ ಕಲಿಯುಗದ ಕಾವಲುಗಾರ, ಅಪಾರ ಶಕ್ತಿ ಮತ್ತು ಭರವಸೆಯ ಸಂಕೇತ, ಮಹಾವೀರ ಹನುಮಂತ. ಕೋಟಿ ಕೋಟಿ ಭಕ್ತರು ಆಂಜನೇಯನನ್ನ ಕಣ್ಣು ಮುಚ್ಚಿ ಯಾಕೆ ನಂಬುತ್ತಾರೆ ಗೊತ್ತಾ? ಯಾಕೆಂದರೆ ಅವನು ಕೇವಲ ದೇವರಲ್ಲ, ಆಂಜನೇಯನಿಗೆ ಎಂತಹದ್ದೇ ಅಸಾಧ್ಯವಾದದ್ದನ್ನು ಸಾಧಿಸುವ ಶಕ್ತಿ ಇರುವುದು.
ಕೇವಲ ಅವನ ಭುಜಬಲದಲ್ಲಿ ಅಲ್ಲ, ಬದಲಾಗಿ ರಾಮನಾಮದ ಮೇಲಿರುವ ಅವನ ಅಚಲವಾದ ನಂಬಿಕೆಯಲ್ಲಿ. ಕಷ್ಟ ಎಂದು ಕೂಗಿದ ತಕ್ಷಣ ಓಡಿ ಬರುವ ಆತನ ಕರುಣೆಯೇ ಭಕ್ತರ ಅತಿ ದೊಡ್ಡ ಬಲ. ಇವತ್ತು ಹನುಮಂತನ ಬದುಕಿನ ದೈವಿಕ ಮ್ಯಾಜಿಕ್ ಅನ್ನು ನೋಡೋಣ. ಎಷ್ಟೇ ದೊಡ್ಡ ಕಷ್ಟವಿದ್ದರೂ ಅದನ್ನು ಕರಗಿಸುವಂತಹ ಆಂಜನೇಯನ ಒಂದು ಗುಪ್ತ ಪೂಜಾ ರಹಸ್ಯವನ್ನು ನಾನು ನಿಮಗೆ ತಿಳಿಸಿಕೊಡಲಿದ್ದೇನೆ. ಇದು ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನು ಇವತ್ತೇ ದೂರ ಓಡಿಸುವುದು ಖಂಡಿತ. ಹನುಮಂತನಿಗೆ ಆ ಅದ್ಭುತ ಶಕ್ತಿ ಎಲ್ಲಿಂದ ಬಂತು? ಆ ಕತೆ ಶುರುವಾಗುವುದೇ ಒಂದು ವಿಶಿಷ್ಟವಾದ ಜನನದಿಂದ. ಬನ್ನಿ ನೋಡೋಣ. ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ಹನುಮಂತನ ಶಕ್ತಿ ಏನು ಅಂತ ತಿಳಿಯಬೇಕಾದ್ರೆ ಮೊದಲು ಅವನು ಹುಟ್ಟಿದ ಹಿನ್ನೆಲೆಯನ್ನು ನಾವು ಅರಿಯಬೇಕು. ಅಂಜನಾದೇವಿ 12 ವರ್ಷಗಳ ಕಾಲ ಕೇವಲ ಗಾಳಿಯನ್ನು ಮಾತ್ರ ಸೇವಿಸಿ ಶಿವನಿಗಾಗಿ ಘೋರ ತಪಸ್ಸು ಮಾಡಿದಳು. ಅಂಜನಾದೇವಿಯ ನಿಷ್ಕಲ್ಮಶ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ವಾಯುದೇವನೇ ಪರಶಿವನ ದಿವ್ಯ ತೇಜಸ್ಸನ್ನು ಒಂದು ಸುಂದರ ಆಶೀರ್ವಾದದ ರೂಪದಲ್ಲಿ ಅವಳ ಮಡಿಲಿಗೆ ತಂದು ಸೇರಿಸಿದ. ಆ ವಾಯುದೇವನ ಕೃಪೆಯಿಂದಲೇ ಜನಿಸಿದ ಕಾರಣ ಆಂಜನೇಯನನ್ನು ನಾವೆಲ್ಲರೂ ಭಕ್ತಿಯಿಂದ ವಾಯುಪುತ್ರ ಎಂದು ಆರಾಧಿಸುತ್ತೇವೆ. ಸ್ನೇಹಿತರೆ, ವಾಯು ಅಥವಾ ಗಾಳಿಯ ಅತಿ ದೊಡ್ಡ ಗುಣ ಏನು ಗೊತ್ತಾ? ಅದನ್ನು ಜಗತ್ತಿನಲ್ಲೇ ಯಾರಿಂದಲೂ ಕಟ್ಟಿ ಹಾಕಲು ಸಾಧ್ಯವಿಲ್ಲ. ಉರಿಯುವ ಬೆಂಕಿಯನ್ನು ನೀರಿನಿಂದ ಆರಿಸಬಹುದು, ಹರಿಯುವ ನೀರನ್ನು ಅಣೆಕಟ್ಟು ಕಟ್ಟಿ ನಿಲ್ಲಿಸಬಹುದು. ಆದರೆ ಬೀಸುವ ಗಾಳಿಯನ್ನು ತಡೆಯುವ ಶಕ್ತಿ ಬ್ರಹ್ಮಾಂಡದಲ್ಲಿ ಯಾರಿಗಾದರೂ ಇದೆಯಾ? ಖಂಡಿತ ಇಲ್ಲ. ಹನುಮಂತನ ವ್ಯಕ್ತಿತ್ವ ಕೂಡ ಅಷ್ಟೇ. ಅವನ ದಾರಿಯಲ್ಲಿ ಸಮುದ್ರ ಅಡ್ಡ ಬಂತು, ಅದನ್ನು ಹಾರಿ ಬೆಂಕಿಯ ಬಂತು. ಲಂಕೆಯನ್ನು ಸುಟ್ಟು ಬಿಟ್ಟ. ಪರ್ವತ ಅಡ್ಡಿ ಬಂತು, ಅದನ್ನೇ ಬೇರು ಸಹಿತ ಕಿತ್ತು ತಂದು ಬಿಟ್ಟ. ಕಟ್ಟಿ ಹಾಕಲು ಅವನು ಸಾಮಾನ್ಯನಲ್ಲ, ಅವನು ಬಿರುಗಾಳಿ. ಈ ವಾಯುತತ್ವ ನಮಗೆ ಜೀವನದ ಅತಿ ದೊಡ್ಡ ಪಾಠವನ್ನು ಕಲಿಸುತ್ತದೆ. ನಾವು ಜೀವನದಲ್ಲಿ ಒಂದು ಚಿಕ್ಕ ಕಷ್ಟ ಅಥವಾ ಸೋಲು ಎದುರಾದ ತಕ್ಷಣ ಅಯ್ಯೋ ದಾರಿ ಮುಚ್ಚಿ ಹೋಯಿತು ಅಂತ ಅಂದುಕೊಂಡು ಬಿಡುತ್ತೇವೆ. ಆದರೆ ಒಮ್ಮೆ ಗಾಳಿಯನ್ನು ಗಮನಿಸಿ. ಅದರ ದಾರಿಯಲ್ಲಿ ಒಂದು ದೊಡ್ಡ ಬಂಡೆಕಲ್ಲು ಅಡ್ಡ ಬಂದರೆ ಗಾಳಿ ಅಲ್ಲಿಯೇ ನಿಂತು ಬಿಡುತ್ತದೆಯೇ? ಇಲ್ಲ. ಅದು ಆ ಬಂಡೆಯ ಪಕ್ಕದಿಂದಲೋ ಮೇಲಿಂದಲೋ ಸದ್ದಿಲ್ಲದೆ ತನ್ನ ದಾರಿಯನ್ನು ಹುಡುಕಿಕೊಂಡು ಬಿಡುತ್ತದೆ. ನಮ್ಮ ಬದುಕು ಕೂಡ ಹೀಗೆ ಇರಬೇಕು. ಕಷ್ಟಗಳು ಅಡ್ಡ ಬಂದಾಗ ನಿಂತು ಆಳುವುದನ್ನು ಬಿಟ್ಟು ಗಾಳಿಯಂತೆ ಹೊಸ ದಾರಿ ಹುಡುಕುವ ಛಲವನ್ನು ಯಾರು ಬೆಳೆಸುತ್ತಾರೋ ಅವರೇ ನಿಜವಾದ ವಾಯುಪುತ್ರನ ಭಕ್ತರು. ಬಾಲ ಹನುಮಂತ ಸೂರ್ಯನನ್ನೇ ಹಣ್ಣು ಎಂದು ನಂಬಿ ಹಾರಿದ ಕತೆ ಕೇವಲ ತುಂಟತನವಲ್ಲ, ಅದು ಅಡೆತಡೆಗಳಿಗೆ ಎದರದೆ ಗಾಳಿಯಂತೆ ಇದ್ದಂಗೆ ಸೂರ್ಯನನ್ನು ಮುಟ್ಟಬಲ್ಲೆವು ಎನ್ನುವುದರ ಅದ್ಭುತ ಸಂಕೇತ. ಇಷ್ಟೆಲ್ಲ ಅಪಾರ ಶಕ್ತಿ ಇರುವ ಹನುಮಂತ ರಾಮನಿಗೆ ಹೇಗೆ ಹತ್ತಿರವಾದ? ಆ ಶಕ್ತಿ ಭಕ್ತಿಯಾಗಿ ಹೇಗೆ ಬದಲಾಯಿತು? ಬನ್ನಿ ನೋಡೋಣ. ಸ್ನೇಹಿತರೆ, ಪ್ರಪಂಚದಲ್ಲಿ ಎಷ್ಟೋ ಸಂಬಂಧಗಳನ್ನು ನಾವು ನೋಡಿದ್ದೇವೆ. ಆದರೆ ಭಗವಂತ ಮತ್ತು ಭಕ್ತನ ನಡುವೆ ಕೇವಲ ಅಪಾರವಾದ ನಂಬಿಕೆ ಮತ್ತು ಆನಂದವೇ ತುಂಬಿರುವ ಒಂದು ದೃಶ್ಯವನ್ನು ಊಹಿಸಿಕೊಳ್ಳಿ. ರಾಮ ಮತ್ತು ಹನುಮಂತನ ಬಾಂಧವ್ಯ ಇಂತಹದ್ದೇ, ಒಂದು ಅದ್ಭುತ. ಅದು ಕೇವಲ ಒಡೆಯ ಮತ್ತು ಸೇವಕನ ಸಂಬಂಧವಾಗಿರಲಿಲ್ಲ, ಅದು ಪ್ರೀತಿ ಮತ್ತು ಶರಣಾಗತಿಯ ಸಂಕೇತ. ಒಂದು ಸುಂದರ ದೃಶ್ಯವನ್ನು ಕಲ್ಪಿಸಿಕೊಳ್ಳಿ. ಲಂಕೆಯ ಮೂಲೆ ಮೂಲೆಯನ್ನು ಹುಡುಕಿ ಸೀತಾಮಾತೆಯ ಕುರುಹನ್ನು ತಂದು ಹನುಮಂತ ಅತ್ಯಂತ ಖುಷಿಯಿಂದ ರಾಮನ ಕೈಗಿಡುತ್ತಾನೆ. ಆ ಕ್ಷಣದಲ್ಲಿ ರಾಮನ ಮುಖದಲ್ಲಿ ಮೂಡಿದ ಆನಂದಕ್ಕೆ ಪಾರವೇ ಇರಲಿಲ್ಲ. ತಾನು ನಂಬಿದ್ದ ಭಕ್ತ ಅತಿ ದೊಡ್ಡ ಗೆಲುವು ತಂದುಕೊಟ್ಟಿದ್ದ. ಸಾಮಾನ್ಯವಾಗಿ ಒಬ್ಬ ರಾಜ ಇಂತಹ ದೊಡ್ಡ ಶುಭ ಸುದ್ದಿ ತಂದ ದೂತನಿಗೆ ವಜ್ರ ವೈಡೂರ್ಯಗಳನ್ನು ಉಡುಗೊರೆಯಾಗಿ ಕೊಡುತ್ತಾನೆ. ಆದರೆ ಇಡೀ ಬ್ರಹ್ಮಾಂಡದ ಒಡೆಯನಾದ ರಾಮನ ಮುಖದಲ್ಲಿ ಮಂದಹಾಸ ಬೀರುತ್ತಾ ಅಪಾರವಾದ ಹೆಮ್ಮೆಯಿಂದ ಹೇಳುತ್ತಾನೆ, ಹನುಮ, ನೀನು ತಂದ ಈ ಸಂತೋಷಕ್ಕೆ, ನಿನ್ನ ಈ ವಿಶ್ವಾಸಕ್ಕೆ ಸಾಟಿಯಾದ ಯಾವ ಸಂಪತ್ತು ನನ್ನ ಬಳಿ ಇಲ್ಲ. ನಿನಗೆ ಉಡುಗೊರೆಯಾಗಿ ಕೊಡಲು ನನ್ನ ಬಳಿ ಇರುವುದು ಈ ಪ್ರೀತಿಯ ಆಲಿಂಗನ ಮಾತ್ರ. ಹೀಗೆ ಹೇಳುತ್ತಾ ಅತ್ಯಂತ ಸಂಭ್ರಮದಿಂದ ತನ್ನ 2 ಕೈಗಳನ್ನು ಚಾಚಿ ಆ ವಾನರನನ್ನು ಬಿಗಿಯಾಗಿ ಅಪ್ಪಿಕೊಳ್ಳುತ್ತಾನೆ. ಆ ಅಪ್ಪುಗೆಯಲ್ಲಿ ಅಚಲವಾದ ನಂಬಿಕೆ ಮತ್ತು ಗೆಲುವಿನ ಖುಷಿಯಿತ್ತು. ಹನುಮಂತನಿಗೆ ಆ ಕ್ಷಣದಲ್ಲಿ ಇಡೀ ಬ್ರಹ್ಮಾಂಡದ ಆಸ್ತಿ ಸಿಕ್ಕಷ್ಟು ಸಂಭ್ರಮವಾಗಿತ್ತು. ಯಾವಾಗ ನಾವು ನಮ್ಮ ಕೆಲಸವನ್ನು ನಿಸ್ವಾರ್ಥವಾದ ಪ್ರೀತಿಯಿಂದ ಮಾಡುತ್ತೇವೋ ಆಗ ಭಗವಂತನು ಒಲಿಯುತ್ತಾನೆ. ಇಲ್ಲಿ ನಮಗೆ ಸಿಗುವ ಸಂದೇಶ ಏನು? ಜೀವನದಲ್ಲಿ ನಾವು ಸದಾ ನನಗೆ ಅದು ಬೇಕು ಇದು ಬೇಕು ಎಂದು ದೇವರ ಬಳಿ ವ್ಯಾಪಾರ ಮಾಡುತ್ತೇವೆ. ಆದರೆ ಹನುಮಂತ ಹೇಳಿಕೊಡುವುದು ನಿಷ್ಕಲ್ಮಶ ಪ್ರೀತಿಯನ್ನು. ಈ ನಿಷ್ಕಲ್ಮಶ ಪ್ರೀತಿಯ ಅತಿ ದೊಡ್ಡ ಪರೀಕ್ಷೆ ನಡೆದದ್ದು ಯಾವಾಗ ಗೊತ್ತಾ? ಭಗವಂತನಾದ ಶ್ರೀರಾಮನು ತನ್ನ ಭೂಲೋಕದ ಅವತಾರವನ್ನು ಪೂರ್ಣಗೊಳಿಸಿ ತನ್ನ ನಿಜ ಸ್ವರೂಪವನ್ನು ತಾಳಿ ತನ್ನ ಸಾಮ್ರಾಜ್ಯಕ್ಕೆ ಹೊರಟಿದ್ದನು. ಆ ಹೊತ್ತಿನಲ್ಲಿ ಆತನು ತನ್ನ ಪರಮ ಭಕ್ತನನ್ನು ಪ್ರೀತಿಯಿಂದ ಕರೆದು, ಹನುಮ ಬಾ, ನಿನ್ನಂತಹ ಶ್ರೇಷ್ಠ ಭಕ್ತನಿಗೆ ನನ್ನ ಸಾಮ್ರಾಜ್ಯದಲ್ಲಿಯೇ ಮೊದಲ ಸ್ಥಾನವಿದೆ, ನನ್ನ ಜೊತೆ ಬಂದು ಬಿಡು ಎಂದನು. ರಾಮನ ಆ ಮಾತನ್ನು ಕೇಳಿದ ಕೂಡಲೇ ಹನುಮಂತ ಅತ್ಯಂತ ಮುಗ್ಧತೆಯಿಂದ ಭಗವಂತನಲ್ಲಿ ಒಂದು ಪ್ರಶ್ನೆ ಕೇಳುತ್ತಾನೆ.
ಪ್ರಭು, ನೀನು ಕರೆದುಕೊಂಡು ಹೋಗುತ್ತಿರುವ ಆ ಲೋಕದಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೂ ನಿನ್ನ ರಾಮ ರಾಮ ಎಂಬ ನಾಮಸ್ಮರಣೆ ಇರುತ್ತದೆಯೇ? ಅಲ್ಲಿ ನಿನ್ನ ಈ ದಯಾಮಯನಾದ ಮಾನವ ರೂಪದ ಕಥೆಗಳನ್ನು ಯಾರಾದರೂ ಹೇಳುತ್ತಾರೆಯೇ? ಆಗ ರಾಮನು ನಸುನಕ್ಕು, ಇಲ್ಲ ಹನುಮ, ಅಲ್ಲಿ ನಾನು ಚತುರ್ಭುಜನಾದ ಪರಮಾತ್ಮ. ಅಲ್ಲಿ ಭೂಮಿಯ ಮೇಲಿರುವಂಥ ನಿನ್ನ ರಾಮನ ಕಥೆಗಳಾಗಲಿ ಭಜನೆಯಾಗಲಿ ಅಲ್ಲಿರುವುದಿಲ್ಲ ಎಂದು ಉತ್ತರಿಸುತ್ತಾನೆ. ಇದನ್ನು ಕೇಳಿದ ಮರುಕ್ಷಣವೇ ಹನುಮಂತನು 2 ಹೆಜ್ಜೆ ಹಿಂದಕ್ಕೆ ಸರಿದು ಭಾವುಕನಾಗಿ ಹೇಳುತ್ತಾನೆ, ಕ್ಷಮಿಸು ಪ್ರಭು, ನಿನ್ನ ಹೆಸರಿಲ್ಲದ ನಿನ್ನ ಕಥೆಗಳಿಲ್ಲದ ಆ ಬಂಗಾರದ ಅರಮನೆ ನನಗೆ ಬೇಡ. ಬದಲಾಗಿ ಈ ಭೂಮಿಯ ಮೇಲೆ ಎಲ್ಲಿಯವರೆಗೆ ಒಬ್ಬ ಸಾಮಾನ್ಯ ಮನುಷ್ಯ ಭಕ್ತಿಯಿಂದ ನಿನ್ನ ರಾಮನಾಮವನ್ನು ಹೇಳುತ್ತಿರುತ್ತಾನೋ ಅಲ್ಲಿಯವರೆಗೆ ನಾನು ಕಣ್ಣಿಗೆ ಕಾಣದಂತೆ ಇದೇ ಭೂಮಿಯಲ್ಲೇ ಉಳಿದು ನಿನ್ನ ಆ ಹೆಸರನ್ನು ಕೇಳುತ್ತಿರುತ್ತೇನೆ. ಸ್ನೇಹಿತರೆ, ಗಮನಿಸಿ, ಯಾವಾಗ ನಾವು ನಮ್ಮ ಕೆಲಸವನ್ನು ಹಾಗೂ ನಮ್ಮವರನ್ನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಪ್ರೀತಿಸಲು ಶುರು ಮಾಡುತ್ತೇವೋ ಆಗ ಭಗವಂತನಿಗೆ ನಮ್ಮ ಮೇಲೆ ಅಪಾರವಾದ ನಂಬಿಕೆ ಹುಟ್ಟುತ್ತದೆ. ಆ ನಂಬಿಕೆಯೇ ನಮ್ಮ ಕೈಬಿಡದೆ ಕಾಯುವ ದೈವಿಕ ಶಕ್ತಿಯಾಗುತ್ತದೆ. ಹಾಗಾದರೆ ಈಗಲೂ ನಮ್ಮ ನಡುವೆ ಅದೃಶ್ಯವಾಗಿರುವ ಆ ಹನುಮಂತನನ್ನು ನಾವು ಸಂಪರ್ಕಿಸುವುದು ಹೇಗೆ? ಬನ್ನಿ, ವಿಡಿಯೋದ ಆರಂಭದಲ್ಲಿ ನಾನು ಹೇಳಿದ ಆ ಪೂಜಾ ರಹಸ್ಯವನ್ನು ಈಗ ತಿಳಿಯೋಣ. ಈ ಪೂಜೆಗೆ ಬೇಕಾಗಿರುವುದು ಬಂಗಾರವಲ್ಲ, ಬೆಳ್ಳಿಯಲ್ಲ, ಕೇವಲ ಒಂದು ವೀಳ್ಯದೆಲೆ. ಯಾಕೆ ವೀಳ್ಯದೆಲೆ ಗೊತ್ತಾ? ಅಶೋಕವನದಲ್ಲಿ ಸೀತಾಮಾತೆ ಹನುಮಂತನಿಗೆ ಆಶೀರ್ವಾದ ಮಾಡುವಾಗ ತನ್ನ ಬಳಿ ಏನೂ ಇಲ್ಲದೆ ಪಕ್ಕದಲ್ಲಿದ್ದ ವೀಳ್ಯದೆಲೆಯನ್ನೇ ತೆಗೆದು ಅವನ ತಲೆಯ ಮೇಲೆ ಇಟ್ಟಿದ್ದಳಂತೆ. ಅಂದಿನಿಂದ ಆಂಜನೇಯನಿಗೆ ಆ ಎಲೆ ಅಂದರೆ ಬಹಳ ಇಷ್ಟ. ಮಂಗಳವಾರ ಅಥವಾ ಶನಿವಾರ ಸಂಜೆ ನಿಮ್ಮ ಮನೆದೇವರ ಕೋಣೆಯಲ್ಲಿ ಒಂದು ದೀಪಕ್ಕೆ ಎಳ್ಳೆಣ್ಣೆ ಅಥವಾ ಹಸುವಿನ ತುಪ್ಪದ ದೀಪ ಹಚ್ಚಿ ಒಂದು ಶುದ್ಧವಾದ ವೀಳ್ಯದೆಲೆಯನ್ನು ತೆಗೆದುಕೊಳ್ಳಿ. ಅದರ ಮೇಲೆ ಸ್ವಲ್ಪ ಸಿಂಧೂರವನ್ನು ಇಡಿ. ಅದನ್ನು ಹನುಮಂತನ ಫೋಟೋದ ಮುಂದಿಟ್ಟು ಭಕ್ತಿಯಿಂದ ಕೈಮುಗಿದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂದು ಮನಸ್ಸಿನಲ್ಲೇ ಜಪಿಸಿ. ಈ ರೀತಿ ಶರಣಾದ ಭಕ್ತನಿಗೆ ವಾಯುಪುತ್ರ ಕಾವಲಾಗಿರುತ್ತಾನೆ. ಸ್ನೇಹಿತರೆ, ಹನುಮಂತ ಎಂದರೆ ಕೇವಲ ಪುರಾಣದ ಕಥೆಯಲ್ಲ, ಅವನು ಅಂತರಂಗದಲ್ಲಿರುವ ವಿಶ್ವಾಸ ಮತ್ತು ಧೈರ್ಯ. ಕಷ್ಟಗಳನ್ನು ನೋಡಿಯ ಈ ಕಷ್ಟ ಎನ್ನುವ ಬದಲು ನನ್ನ ಜೊತೆ ಆಂಜನೇಯನಿದ್ದಾನೆ ಎಂದು ಘರ್ಜಿಸಿ. ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗಬಲಿ ಅಥವಾ ಜೈ ಶ್ರೀರಾಮ್ ಎಂದು ಬರೆಯಿರಿ. ಈ ಕತೆ ನಿಮಗೆ ಅಪಾರವಾದ ಧೈರ್ಯವನ್ನು ತಂದಿದೆ ಎಂದು ನಾನು ನಂಬಿದ್ದೇನೆ. ನಮ್ಮ ಸಂಸ್ಕೃತಿಯ ಇಂತಹ ಅದ್ಭುತ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು.